ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಸಸಿ ನೆಡುವ ಕಾರ್ಯಕ್ರಮವನ್ನು ಚುಕ್ಕನಕಲ್ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಸಮಾರಂಭದಲ್ಲಿ ನಮ್ಮೊಂದಿಗೆ ಆಸೀನರಾಗಿರ್ತಕ್ಕಂಥ ಚುಕ್ಕನಕಲ್ ಗ್ರಾಮದ ಗ್ರಾಮ ಪಂಚಾಯತ್ ಸದಸ್ಯರ ಪತಿದೇವರಾಗಿರ್ತಕ್ಕಂಥ ಸೋಮಣ್ಣ ವಾಲಿಕರ್ ಅವರೇ, ಹಾಗೆ ಹಿಂದೂ ಸೇವಾ ಪ್ರತಿಷ್ಠಾನದ ಜಿಲ್ಲಾ ವ್ಯವಸ್ಥಾಪಕರೇ ಹಾಗೂ ಪಾನ್ಗಂಟಿ ಫೌಂಡೇಶನ್ ಮುಖ್ಯಸ್ಥರೇ, ಹಾಗೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಅಂಗನವಾಡಿ ಕಾರ್ಯಕರ್ತರೇ, ಆಶಾ ಕಾರ್ಯಕರ್ತರೇ ಹಾಗೂ ನಮ್ಮ ಶಾಲೆಯ ಎಲ್ಲ ಶಿಕ್ಷಕ ಬಂಧುಗಳೇ ಹಾಗೂ ಹಿಂದೂ ಸೇವಾ ಪ್ರತಿಷ್ಠಾನದ ಒಂದು ಸೇವಾರ್ಥಿಗಳೇ ಹಾಗೂ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳೇ, ಹಿಂದೂ ಸೇವಾ ಪ್ರತಿಷ್ಠಾನ ತಾವೆಲ್ಲರೂ ಯಾರ್ಯಾರು ಹೋಗ್ತೀರಿ? ಟ್ಯೂಷನ್ಗೆ ಯಾರ್ಯಾರು ಹೋಗ್ತೀರಿ? ಇಷ್ಟೇ ಜನ, 4 ಜನ ಹೋಗ್ತೀರಿ? ಒಳಗಿದಾರ? ತಮ್ಮೆಲ್ಲರೂ ಇಲ್ಲಿ ಆಲ್ಮೋಸ್ಟ್ ಇಲ್ಲಿ ಗ್ರಾಮದ ಮಾತೆಯರು ಸೇರಿದಿರಿ. ಇನ್ನೂ ಯಾರ್ಯಾರು ಲಿಮಿಟೇಷನ್ ಐತೆ ಸರ್? ಇಲ್ಲಿ ಲಿಮಿಟೇಷನ್ ಐತಾ? ಇಷ್ಟೇ ಜನ ಸೇರಿಸ್ಬೇಕು ಮಕ್ಕಳನ್ನ ಅಂತ? 25 ಜನ ಮಕ್ಕಳನ್ನ ಸೇರಿಸ್ಬೇಕು ಅನ್ನೋದೈತಿ. ಹಿಂದೂ ಸೇವಾ ಪ್ರತಿಷ್ಠಾನ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ ನಾನು ನೋಡಿದ್ದೀನಿ, ಭಾಳ ಹತ್ತಿರದಿಂದ ನೋಡಿದ್ದೀನಿ. ಇಲ್ಲಿ ಯಾವುದೇ ಜಾತಿ, ಕೈ ಬಿಡ್ರೆ, ಯಾವುದೇ ಜಾತಿ ಧರ್ಮ ಅಂತಕ್ಕಂಥದ್ದು ಇಲ್ದೇನೆ ಮಕ್ಕಳಿಗೆ ಒಂದು ಸಂಸ್ಕಾರವನ್ನ ಕೊಡುವಂತ ಒಂದು ಪ್ರತಿಷ್ಠಾನ ಅಂತ ನಾನು ಹತ್ತಿರದಿಂದ ಭಾಳ ಕಂಡಿದ್ದೀನಿ. ಇಲ್ಲಿ ಹಿಂದೂ ಸೇವಾ ಪ್ರತಿಷ್ಠಾನ ಆಯ್ಕೆ ಮಾಡ್ಕೊಂಡಿರೋದು ಬಹಳಷ್ಟು ನಾನು ನೋಡಿದ ಪ್ರಕಾರ SC ಕಾಲೋನಿಯನ್ನ ST ಕಾಲೋನಿಯನ್ನ ಆಯ್ಕೆ ಮಾಡ್ಬೋದು. ಅತಿ ನಿರ್ಗತಿಕ ಒಂದು ಇರ್ತಕ್ಕಂಥ ಒಂದು ಸ್ಥಾನದಲ್ಲಿ ಕೆಲಸ ಮಾಡ್ತದೆ. ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಇಲ್ಲಿ ಅವಾಗಲೇ ಸರ್ ಸಂಬೋಧನೆ ಮಾಡ್ತಾ ಹೇಳ್ತಾ ಇದ್ರು, ಅವ್ರಿಗೆ ಶಿಕ್ಷಕರು ಅನ್ಲಿಲ್ಲ, ಮಾತೆ ಅಂತ ಸಂಬೋಧನೆ ಮಾಡಿದ್ರು. ಅಂದ್ರೆ ಏನ್ ಕಲಿತೀವಿ ಅಂತ ಹೇಳಿದ್ರೆ ಈ ದೇಶದ ಈ ನೆಲದ ಸಂಸ್ಕೃತಿಯನ್ನ ಈ ಹಿಂದೂ ಸೇವಾ ಪ್ರತಿಷ್ಠಾನ ಒದಗಿಸ್ಕೊಡ್ತಾ ಇದೆ. ಮಕ್ಕಳಲ್ಲಿ ಯಾವ ರೀತಿ ಸಂಸ್ಕಾರ ಬೆಳೆಸ್ಬೇಕು, ನಾವೇನ್ ಮಾಡ್ತೀವಿ, ಮಕ್ಕಳಿಗೆ ಬಟ್ಟೆ ಕೊಡಿಸ್ತೀವಿ, ಪುಸ್ತಕ ಕೊಡಿಸ್ತೀವಿ, ಅವ್ರಿಗೆ ಏನ್ ಬೇಕಾದನ್ನೆಲ್ಲ ಕೊಟ್ಟು ನಾವು ಶಾಲೆಗೆ ಕಳಿಸ್ತೀವಿ, ಆದ್ರೆ ಸಂಸ್ಕಾರವನ್ನು ನಾವು ಕೊಡೋದೇ ಇಲ್ಲ. ಆದ್ರೆ ಹಿಂದೂ ಸೇವಾ ಪ್ರತಿಷ್ಠಾನ ಅಂತಕ್ಕಂಥದ್ದು ಆ ಮಕ್ಕಳಲ್ಲಿ ತಾಯಂದ್ರಿಗೆ ಗೌರವ ಕೊಡಬೇಕು, ತಂದೆಗೆ ಗೌರವ ಕೊಡಬೇಕು, ಅಣ್ಣ ತಮ್ಮಂದ್ರೆ ಯಾವ ರೀತಿ ನಾವು ಮಾತಾಡಬೇಕು, ಶಿಕ್ಷಕರಿಗೆ ಗೌರವ ಕೊಡಬೇಕು. ನಾವೊಂದು ಕೆಟ್ಟ ಸಂಸ್ಕೃತಿಯನ್ನ ಅಳವಡಿಸ್ಕೊಂಡು ಬಿಟ್ಟಿದ್ದೀವಿ. ಈ ದೇಶಕ್ಕೆ ಹಿಂದೆ ಗುರುಕುಲ ಪದ್ಧತಿ ಅಂತಿತ್ತು. ಈ ದೇಶದ ಮೂಲ, ಅದು ಬುನಾದಿ. ಯಾವಾಗ ಲಾರ್ಡ್ ಮೆಕಾಲೆ ಈ ದೇಶಕ್ಕೆ ಬಂದೋ ಹೊಸ ಶಿಕ್ಷಣ ನೀತಿಯನ್ನ ಜಾರಿಗೆ ತಂದ. ಬ್ರಿಟಿಷ್ ಶಿಕ್ಷಣ ನೀತಿಯನ್ನ ನಾವು ಅನುಸರಿಸ್ಕೊಂಡ್ವಿ. ಶಿಕ್ಷಕರನ್ನ ನಾವು ಯಾವ ರೀತಿ ಕಾಣ್ತೀವಿ ಅಂತ ಹೇಳಿದ್ರೆ ಅವ್ರು ನಾವು ಸರ್ಕಾರ ಪಗಾರ ಕೊಡುತ್ತಾ, ಅವರು ದುಡಿತಾರ, ನಮ್ಗೆ ಪಾಠ ಮಾಡ್ತಾರೆ, ಹೋಗ್ತಾರೆ ಅನ್ನುವಂಥ ಮನೋಭಾವನೆಯಲ್ಲಿ ನಾವಾಗ್ಲಿ ನಮ್ಮ ಮಕ್ಕಳಲ್ಲಿ ಬಂದಿದೆ. ಆದರೆ ಈ ಒಂದು ಹಿಂದೂ ಸೇವಾ ಪ್ರತಿಷ್ಠಾನದ ವತಿಯಿಂದ ಏನಾಗಿದೆ, ಮಕ್ಕಳಲ್ಲಿ ಸಂಸ್ಕಾರವನ್ನ, ಮಕ್ಕಳು ಯಾವ ರೀತಿ ಬೆಳಿಬೇಕು, ಈ ದೇಶಭಕ್ತಿಯನ್ನು ಮೂಡಿಸುವಂತ ಕೆಲಸ ಹಿಂದೂ ಸೇವಾ ಪ್ರತಿಷ್ಠಾನ ವತಿಯಿಂದ ಆಗ್ತಾ ಇದೆ. ಅದು ಶ್ಲಾಘನೀಯ ಕೂಡ. ಒಂದು ಜೋರಾದ ಚಪ್ಪಾಳೆ ಮೂಲಕ ಹಿಂದೂ ಸೇವಾ ಪ್ರತಿಷ್ಠಾನಕ್ಕೆ ನಾವು ಅಭಿನಂದನೆಯನ್ನು ಸಲ್ಲಿಸೋಣ. ಆಮೇಲೆ ವಿಶ್ವ ಪರಿಸರ ದಿನಾಚರಣೆಯನ್ನು ಕೇವಲ ಒಂದು ದಿನಕ್ಕಷ್ಟೇ ಸೀಮಿತ ಆಗ್ಬಾರ್ದು. ಇದು ಪರಿಸ್ಥಿತಿ ಎಲ್ಲೋ ಒಂದು ವಾಟ್ಸಪ್ಪಲ್ಲಿ ನೋಡ್ತಾ ಇದೆ. ವಿಶ್ವ ಪರಿಸರ ದಿನಾಚರಣೆ ಬೆಳಗ್ಗೆ ನಮ್ಮಂತ ರಾಜಕಾರಣಿಗಳು ಬರ್ತಾರೆ, ಗಿಡ ನೆಡ್ತಾರೆ, ಮಧ್ಯಾಹ್ನ ಯಾರೋ ಬಂದು ಕುರಿ ಮೇಯಿಸ್ಕೊಂಡು ಹೋಗ್ತಾರೆ. ಈ ತರ ಪರಿಸರ ದಿನಾಚರಣೆ ಆಗ್ಬಾರ್ದು. ನಾವು ಮಕ್ಕಳನ್ನ ಯಾವ ರೀತಿ ಬೆಳೆಸ್ತೀವೋ ಗಿಡವನ್ನು ಕೂಡ ಅದೇ ರೀತಿಯಾಗಿ ಬೆಳೆಸ್ಬೇಕು. ಮನೆಗೊಂದು ಮರ ಊರಿಗೊಂದು ವನ ಅಂತ ನಾವು ಕೇಳಿದ್ದೀವಿ. ಮನೆಗೊಂದು ಮರ ಯಾಕೆ ಬೇಕು? ಇವತ್ತು ನಾವು ಇಷ್ಟೆಲ್ಲ ಆರಾಮವಾಗಿ ಜೀವನ ಮಾಡಕತ್ತೀವಿ ಅಂತೇಳಿ ಮರಗಳಿಂದನೇ, ಅವು ಕೊಡ್ತಕ್ಕಂಥ ಗಾಳಿಂದ. ವಾತಾವರಣ ಎಲ್ಲ ಈಗೆಲ್ಲ ಹಾಳಾಗೋಗಿದೆ. ಅದಕ್ಕೋಸ್ಕರನಾದ್ರೂ ನಾವು ಮನೆಗೊಂದು ಮಕ್ಕಳನ್ನ ಯಾವ ರೀತಿ ಬೆಳೆಸ್ತೀವೋ ಅದೇ ರೀತಿ ಒಂದು ಸಸಿಯನ್ನ ನೆಟ್ಟು ಅದನ್ನ ನೀರು ಹಾಕಿ ಪೋಷಣೆ ಮಾಡುವಂಥ ಕೆಲಸ ನಾವೆಲ್ಲರೂ ಮಾಡಬೇಕು. ಹಾಗೇನೆ ಒಂದು ಶ್ಲಾಘನೀಯ ಒಂದು ಕೆಲಸ ಹಿಂದೂ ಸೇವಾ ಪ್ರತಿಷ್ಠಾನದ ಏನಂತ ಹೇಳಿದ್ರೆ, ಯಾವುದೇ ಒಂದು ಸಂಭಾವನೆ ಇಲ್ಲದೆ ಇಲ್ಲಿರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ದಾನಿಗಳಿಂದ ದೇಣಿಗೆಯನ್ನ ಇಸ್ಕೊಂಡು, ಬೇಡಿಕೆ ಇಲ್ಲ, ಇಷ್ಟೇ ಕೊಡಬೇಕು ಇಂತಿಷ್ಟೇ ಕೊಡ್ಬೇಕು ಅನ್ನೋದೇನಿಲ್ಲ. ಎಷ್ಟು ಸಾಧ್ಯ ಆಗ್ತದೆ ಸ್ಥಿತಿವಂತರಿದ್ದವರು ಆ ಒಂದು ಹಿಂದೂ ಸೇವಾ ಪ್ರತಿಷ್ಠಾನಕ್ಕೆ ಕೊಟ್ಟಾಗ ಇನ್ನೂ ಹೆಚ್ಚೆಚ್ಚು ಕೆಲಸಗಳಾಗ್ತವೆ ಅನ್ನುವಂಥದ್ದು ನನ್ನ ಮನೋಭಾವನೆ. ತಾವೆಲ್ಲರೂ ಕೂಡ ಸಾಧ್ಯ ಆದರೆ ಇನ್ನಷ್ಟು 25 ಮಂದಿ ಸೀಮಿತ ಮಾಡಬೇಡ್ರಿ ಮೇಡಮ್, ದಯವಿಟ್ಟು ಸ್ವಲ್ಪ ಹೆಚ್ಚಿನ. ಯಾಕಂತ ಹೇಳಿದ್ರೆ ಹೌದ್ರಿ, ಇಲ್ಲಿರ್ತಕ್ಕಂಥ ಮಕ್ಕಳು ಯಾಕಂತ ಹೇಳಿದ್ರೆ ಹಳ್ಳಿಗಳನ್ನ ಒಂದು ಅಭಿನಂದನೆ ಯಾಕೆ ಸಲ್ಲಿಸ್ಬೇಕು ಅಂತೇಳಿ, ಹಳ್ಳಿಗಳನ್ನ ಕೇವಲ ಹಳ್ಳಿಗಳನ್ನ, ಆಮೇಲೆ ನಿರ್ಗತಿಕ ಮಕ್ಕಳನ್ನ SC ST ಇವತ್ತು ಅವರು ಹಿಂದುಳಿದ ಪ್ರದೇಶಗಳನ್ನ ನೀವು ಆಯ್ಕೆ ಮಾಡಿಕೊಂಡು ಇವತ್ತು ಆ ಮಕ್ಕಳಿಗೆ ಸಂಸ್ಕಾರವನ್ನ, ಶಿಕ್ಷಣವನ್ನ ಕೊಡ್ತಕ್ಕಂಥದ್ದು ಒಂದು ಅಭಿನಂದನೀಯ. ಧನ್ಯವಾದಗಳನ್ನ ಎಲ್ಲ ಹಿಂದೂಸ್ತಾನ ಪ್ರತಿಷ್ಠಾನ ಆಮೇಲೆ ಪ್ರತಿಷ್ಠಾಪನೆಯನ್ನ ಮಾಡ್ತಕ್ಕಂಥ ಒಂದು ಪ್ರಮುಖರಿಗೆ ನಾನೆಲ್ಲ ಈ ಒಂದು ವೇದಿಕೆ ಮೂಲಕ ಅಭಿನಂದನೆಗಳನ್ನ ಸಲ್ಲಿಸಿ, ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಬೆಳೆಯುವ ಸಿರಿ ಮಕ್ಕಳ ಇದು ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅನ್ನುವಂಥ ತಾವೆಲ್ಲರೂ ಕೂಡ ಬೆಳೆದು ಹೆಮ್ಮರವಾಗಬೇಕು ಅನ್ನೋದು ನನ್ನ ಅಭಿಲಾಷೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿ
ಸತ್ಕರಿಸಿ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ಹಿರಿಯರಿಗೆ, ಮಕ್ಕಳಿಗೆ, ಮಾತೆಯರಿಗೆ ವಂದನೆಗಳನ್ನ ಸಲ್ಲಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ವಂದೇ ವಂದೇ. ಧನ್ಯವಾದಗಳು.